3 ದಿನ ಮುಂಚೆ ನಮಗೆ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಒಂದು ಪತ್ರ ಬಂತು. ಇಲ್ಲಿ ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ. ಹಾಗೆಯೇ ನಿನ್ನೆ ಒಂದು ಅನಾಮಧೇಯ ಅರ್ಜಿ ಕೂಡ ನಮಗೆ ಬಂತಿತ್ತು. ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಸೊ ಆ ಖಚಿತವಾದ ಈ 2 ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರದ್ದು ನೇತೃತ್ವ ನಮ್ಮ ACP ಸೈಬರ್ ಮತ್ತು ಕ್ರೈಮ್ ACP ಕ್ರೈಮ್ ಶ್ರೀ ರಘು, ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಮತ್ತು PI ಸೈಬರ್ ಶ್ರೀ ಗಡ್ಡೇಕರ್ ಮತ್ತು APMC ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು, ನಮ್ಗೆ ಏನು ಬಂದಿತ್ತು. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್, ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪರೇಟ್ ಆಗ್ತಾ ಇತ್ತು, ಅದು ಗೊತ್ತಾಯಿತು. ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೋಸೆಸ್ ನಡೆದಿದ್ದಾರೆ. ನೀವು ನೋಡ್ಬೋದು, ಇದು 37 ಲ್ಯಾಪ್ಟಾಪ್ಸ್, 37 ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ. ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು. ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾ ಇದ್ದೀವಿ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ 33 ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ. ಆಸಾಮ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್. ಈ ಪ್ರಕ್ರಿಯೆ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆ ಇಂಟ್ರೋಗೇಷನ್ ಏನು ಮಾಡಿದ್ದಾರೆ, ಆ ಇಂಟ್ರೋಗೇಷನ್ ನಲ್ಲಿ ಬಹಳ ಶಾಕಿಂಗ್ ರಿವಿಲೇಷನ್ ನಮಗೆ ಸಿಕ್ಕಿದೆ. ಈ 33 ಜನ ಏನ್ ಮಾಡ್ತಾರೆ ಅಂದ್ರೆ, 11 ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ ಅವ್ರ ಹತ್ರ. ಸ್ಕ್ರಿಪ್ಟ್ಸ್ ಅಂದ್ರೇನು, ಕಥೆ. ಬೇರೆ ಬೇರೆ ಜನರಿಗೆ ಹೇಗೆ ಚೀಟ್ ಮಾಡಬೇಕು ಅಂದ್ರೆ, ಐ ಜಸ್ಟ್ ಟೆಲ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಈ ಎಲ್ಲ ಮೋಸ ಇವರು ಅಮೆರಿಕನ್ ಸಿಟಿಸನ್ಸ್ಗೆ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಇಟ್ಸ್ ಇಂಟರ್ನ್ಯಾಷನಲ್ ಫ್ರಾಡ್ ರ್ಯಾಕೆಟ್. ಅಮೆರಿಕನ್ ಸಿಟಿಸನ್ಸ್ದು ಮಾಹಿತಿ ಇವರ ಹತ್ರ ಇರುತ್ತೆ. ನಾವು ಅದಾಗ ಪೂರ್ತಿ ಲೆಕ್ಕ ತಗೊಳ್ತಾ ಇದ್ದೀವಿ. ಆ ಸಿಟಿಸನ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ ಕಿ ನಿಮಗೆ ಒಂದು ನೀವು ಈ ಆರ್ಡರ್ ಮಾಡಿದಿರಿ, ಈ ಪಾರ್ಸಲ್ ನಿಮಗೆ ಬರ್ತಾ ಇದೆ, ನೀವು ಈ ಆರ್ಡರ್ ಮಾಡಿಲ್ಲ ಅಂದರೆ ಈ ನಂಬರ್ಗೆ ಕರೆ ಮಾಡಿ. ಆ ಕಾಲ್ ಇವರ ಕಂಪ್ಯೂಟರಲ್ಲಿ ಲ್ಯಾಂಡ್ ಆಗುತ್ತೆ. ಅವರು ಪ್ಯಾನಿಕಲ್ಲಿ ಮಾಡ್ತಾರೆ ಕಿ ನಾನು ಐಫೋನ್ ಏನು ಬುಕ್ ಮಾಡಿಲ್ಲ ಅಥವಾ ನಾನು ಟ್ರೆಡ್ಮಿಲ್ ಏನು ಬುಕ್ ಮಾಡಿಲ್ಲ ಅಂತ. ಆವಾಗ ಇವರು ಆ ಕಾಲ್ ಪಿಕಪ್ ಮಾಡ್ತಾರೆ. ಇವರ ಹತ್ರ ಒಂದು ವೆಬ್ಸೈಟ್ ಕೂಡ ಇದೆ, ಅದರಲ್ಲಿ ಆ ಕಾಲ್ ಜೊತೆಗೆ ಅವರ ವಿಕ್ಟಿಮ್ದು ಹೆಸರು ಮತ್ತು ಅಡ್ರೆಸ್ ಇರುತ್ತೆ. ಸೊ ಅವನಿಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಇವರು ಹೇಳ್ತಾರೆ, ಯುವರ್ ನೇಮ್ ಇಸ್ ಜಾನ್, ಯು ಆರ್ ಲಿವಿಂಗ್ ಇನ್ ದಿಸ್ ಅಡ್ರೆಸ್. ಅವನಿಗೆ ಒಂದು ನಂಬಿಕೆ ಬರುತ್ತೆ. ದೆನ್ ಇವರು ಹೇಳ್ತಾರೆ, ನಮ್ಮ ರೆಕಾರ್ಡ್ ಪ್ರಕಾರ ನೀವು ಆರ್ಡರ್ ಮಾಡಿದಿರಿ. ಅವರು ವಿಕ್ಟಿಮ್ ಹೇಳ್ತಾರೆ, ಇಲ್ಲ ನಾನು ಆರ್ಡರ್ ಮಾಡಿಲ್ಲ. ದೆನ್ ಇವರು ಹೇಳ್ತಾರೆ, ಇಲ್ಲ ಇಲ್ಲ ನಿಮ್ಮ ಅಕೌಂಟಿಂದ ದುಡ್ಡು ಕಡಿಮೆ ಆಗುತ್ತೆ, ನಾನು ನಿಮಗೆ ಬ್ಯಾಂಕ್ಗೆ ಕನೆಕ್ಟ್ ಮಾಡ್ತೀನಿ ಅಂತ. ದೆನ್ ಇವರು ಬೇರೆಯವರಿಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾರೆ. ಅವನು ಇವರ ಹತ್ರ ಇವ್ರದ್ದು ಬ್ಯಾಂಕ್ ಡೀಟೇಲ್ ಕೂಡ ಇರುತ್ತೆ. ಸೊ ಅವರು ಹೇಳ್ತಾರೆ, ಫಸ್ಟ್ ನಾವು ನಿಮಗೆ ವೆರಿಫಿಕೇಶನ್ ಮಾಡಬೇಕು. ಆ ವೆರಿಫಿಕೇಶನ್ ಮಾಡುವಾಗ ನಂಬರ್ ವಗೇರಾ ಹೇಳ್ತಾರೆ, ಮತ್ತೆ ಅವರಿಗೆ ಕೇಳ್ತಾರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಇದೆ. ಇಲ್ಲಿ ಕೂಡ 2 ಮೋಡಸ್ ಇತ್ತು. $3,000-4,000 ಇದ್ರೆ ಒಂದು ಜೂನಿಯರ್ ಮೆಂಬರ್, ಅದಕ್ಕಿಂತ ಜಾಸ್ತಿ ದುಡ್ಡು ಇದ್ರೆ ಸೀನಿಯರ್ ಮೆಂಬರ್ ಆ ಕಾಲ್ಗೆ ಹ್ಯಾಂಡಲ್ ಮಾಡ್ತಾ ಇದ್ದ. ಮತ್ತು ದುಡ್ಡು ಇದ್ರೆ ದೆನ್ ಅವರು ಹೇಳ್ತಾ ಇದ್ರು, ನಾವು ಪ್ರಯತ್ನ ಮಾಡ್ತೀವಿ ನಿಮ್ದು ಇದು ದುಡ್ಡು ಡಿಡಕ್ಟ್ ಆಗೋದು ಕ್ಯಾನ್ಸಲ್ ಮಾಡೋಕ್ಕೆ, ಬಟ್ ಟು ಸೇಫ್ ಗಾರ್ಡ್ ಯುವರ್ ಮನಿ ನೀವೇನು ಮಾಡಿ, ನೀವು ವಾಲ್ಮಾರ್ಟ್ಗೆ ಹೋಗಿ ಒಂದು ಗಿಫ್ಟ್ ಕಾರ್ಡ್ ಪರ್ಚೇಸ್ ಮಾಡಿ ಅಲ್ಲಿಂದ, ಮತ್ತು ಅಲ್ಲಿ ಸ್ಕ್ರ್ಯಾಚ್ ಕಾರ್ಡ್ನಲ್ಲಿ ಏನು ನಂಬರ್ ಇರುತ್ತೆ ಅದು ನಮಗೆ ಕಳಿಸ್ಕೊಡಿ. ಆ ನಂಬರ್ ಇವರಿಗೆ ಬಂತು ಅಂದರೆ ಆ ದುಡ್ಡು ಇವ್ರಿಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ದಿಸ್ ಇಸ್ ಜಸ್ಟ್ ಒನ್ ಮೋಡಸ್. ಇದೇ ಥರ ನಾವು ಫೆಡರಲ್ ಟ್ರೇಡ್ ಕಮಿಷನ್ ಆಫೀಸರ್ ಇದ್ದೀವಿ, ನಿಮ್ಮ ನಂಬರ್ ಹ್ಯಾಕ್ ಆಗಿದೆ, ಈ ನಂಬರ್ ಬೇರೆ ಜಾಗೆಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ, ನಿಮ್ಮ ಕಂಪ್ಯೂಟರ್ಗೆ ನಮಗೆ ಆಕ್ಸೆಸ್ ಕೊಡಿ. ಆ ಎಲ್ಲ ಈ ಥರ ಮಾಡಿಕೊಂಡು ದೇ ವರ್ ಕಲೆಕ್ಟಿಂಗ್ ಆಲ್ ವೈಟಲ್ ಡೀಟೇಲ್ಸ್ ಫ್ರಮ್ ದಿಸ್ ಅಮೆರಿಕನ್ ಪುವರ್ ಸಿಟಿಸನ್ಸ್ ಅಂಡ್ ದೇ ಆರ್ ಚೀಟಿಂಗ್ ದೆಮ್. ಇವತ್ತು ನಾವು ಒಳ್ಳೆಯನ್ನೇ ಕ್ಯಾಚ್ ಸಿಕ್ಕಿದೆ. ಈ ರೇಡ್ ಕಂಡಕ್ಟ್ ಮಾಡುವಾಗ I4C ನಾವು ಈಗ ಇತ್ತೀಚೆಗೆ ಕಂಪ್ಯೂಟರ್ ಸಂಬಳ ಕೊಡೋಕ್ಕೆ ಶುರು ಮಾಡಿ
ಇಲ್ಲಿ ಲೋಕಲ್ ಪ್ರಿಲಿಮಿನರಿ ಇಂದ ಅವರಿಗೆ ಅವ್ರ ಸಹಾಯ 7-8 ಪಡೆದಿದ್ದೀವಿ 6-7 ಮಂತ್ಸ್ ಅವ್ರದ್ದು ಕಂಪ್ಯೂಟರ್ದು ಅನಾಲಿಸಿಸ್ ಮಾಡಿದಾಗ BOI ನಾನು ಕೂಡ ಮಾತಾಡಿದಾಗ ಬೇರೆ ಬೇರೆ ಕಂಪನಿ ಎಕ್ಸ್ಲೈಟ್ ಐಬಿಎಂ ಜೂಪಿಯರ್ಸ್ ದೇವರ BOI ಇಂಟರ್ನೆಟ್ ಪ್ರೋಟೋಕಾಲ್ದು ದೇವರ ಜಸ್ಟ್ ಟ್ರೈ ಟು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ರೈಟ್ ಟೈಮ್ ಯಾರಿಗೆ ಡೌಟ್ ಬಂತು ಅಂದರೆ ಈಗ ಜಸ್ಟ್ ಅದು 6 ಗಂಟೆ BOI ಬಳಸ್ತಾ ಇದ್ರು ಮತ್ತು ಪಂಚನಾಮ ವಗೇರ ಮಾಡಿ VPN ಕೂಡ ಚೆಕ್ ಮಾಡಿದ್ರು ಯಾವ VPN ಬಳಸಲಾಗಿದೆ ಅಂದರೆ ಬರೋ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಡೀಟೇಲ್ ಆ VPN ನೀವು ಬಳಸಿದರೆ ನೀವು ನಿಮ್ಮ ಲೊಕೇಶನ್ ಏನು ಬೇಕು ತೋರಿಸ್ಬೋದು. ನೀವು ಇಂಗ್ಲೆಂಡ್ನಲ್ಲಿ ಇದ್ದೀರಿ, ಚೈನಾನಲ್ಲಿ ಇದ್ದೀರಿ, ಏನು ಬೇಕು ಅದು ಎಲ್ಲ ಈಗ ನಾವು ತನಿಖೆಯಲ್ಲಿ. ಸೊ ಇದು ದೊಡ್ಡದು ಗ್ಯಾಂಗ್ ಇದೆ, ದಟ್ ಈಸ್ ಅ ಪಾರ್ಟ್ ಆಫ್ ಇಲ್ಲಿದು ಇವ್ರ ಇಂಟ್ರೋಗೇಷನ್ ಪ್ರಕಾರ ಈ ದೊಡ್ಡ ಕಾಲ್ ತಗೊಳ್ಳೋರು ಒಬ್ರು ಗುಜರಾತ್ನಲ್ಲಿ ಇದ್ದಾರೆ ಮತ್ತು ಇಬ್ರು ವೆಸ್ಟ್ ಬೆಂಗಾಲ್ ಕುಮಾರ್ ಹಾಲ್ ಏನಿದೆ. ಸೊ ಈಗ ಇಂಟ್ರೋಗೇಟ್ ಮಾಸ್ಟರ್ ಮೈಂಡ್ ವಾಟ್ ಇಸ್ ದ ಅಗ್ರಿ ಮಾಡೋದು ಏನಿದೆ, ಫೈನಾನ್ಷಿಯಲ್ ಏನಿದೆ, ಅಕೌಂಟ್ ಏನಿದೆ. ನಮ್ಮ ಮಾಹಿತಿ ಪ್ರಕಾರ ಇದು ಮೊದಲನೇ ಈ ಥರ ಕಾಲ್ ಸೆಂಟರ್ ಫ್ರಾಡ್ ನಮ್ಮ ಬೆಳಗಾವಿ ನಗರದಲ್ಲಿ ಚೆಕ್ ದಿಸ್ ಲ್ಯಾಪ್ ಆಗಿದೆ. ಬರುವ ದಿನಗಳಲ್ಲಿ ನಮ್ಮದು ಪ್ರಯಾರಿಟಿ ಇರುತ್ತೆ ಈ ಎಲ್ಲ ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳು ಇಮೇಜಿಂಗ್ ಮಾಡ್ಕೊಂಡು ಇದರದ್ದು ಅನಾಲಿಸಿಸ್ ಮಾಡಬೇಕು ಮತ್ತು ಇವರು ಎಷ್ಟು ಮಂದಿಗೆ ಮೋಸ ಮಾಡಿದ್ದಾರೆ ಅದು ಕೂಡ ನೋಡಬೇಕು. ನಾವು ಸೆಕ್ಷನ್ಸ್ ನಾವು ಮೊದಲನೇ FIR ಮಾಡಿದಾಗ ಐಡೆಂಟಿಟಿ ಥೆಫ್ಟ್ ಮತ್ತು ಚೀಟಿಂಗ್ ಬೈ ಪರ್ಸೋನೇಷನ್ 66C ಮತ್ತು 66D ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಹಾಕಿದ್ದೀವಿ. ಬಟ್ ಇವರ ಜೊತೆಗೆ ಮಾತಾಡಿದ ಮೇಲೆ ಇದು ಇಂಟರ್ನ್ಯಾಷನಲ್ ಡೈಮೆನ್ಷನ್ ಇದೆ ಗೊತ್ತಾಗಿದ ಮೇಲೆ ನಾವು 75 ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಮ್ಯಾಂಡೇಟರಿ ಹೋಟೆಲ್ಸ್ ಅದರಲ್ಲಿ ಜ್ಯೂರಿಸ್ಡಿಕ್ಷನ್ ಆಫ್ ಆಫೆನ್ಸ್ ಔಟ್ಸೈಡ್ ದ ಇಂಡಿಯಾ ಫಾರಿನರ್ ಬಂದರೆ ಅವರು 48 ಭಾರತೀಯ ನ್ಯಾಯ ಸಂಹಿತ ಅವರು ಅಬೇಟ್ಮೆಂಟ್ ಆಫ್ ಅಫೆನ್ಸಸ್ ಔಟ್ಸೈಡ್ ದ ಇಂಡಿಯಾ ಅದು ಮ್ಯಾಂಡೇಟರಿ. ಆ ಸೆಕ್ಷನ್ ಕೂಡ ಹಾಕ್ತೀವಿ ಯಾಕಂದರೆ ಎಲ್ಲ ರಾಜ್ಯದಿಂದ ಎಲ್ಲರೂ ಎಲ್ಲ ಕಡೆ ಇದರ ಪ್ರಕಾರ ಟ್ಯಾಂಪರಿಂಗ್ ವಿತ್ ನೆಟ್ವರ್ಕ್ ಎಸ್ಟಾಬ್ಲಿಷಿಂಗ್ ನೆಟ್ವರ್ಕ್ ವಿತೌಟ್ ಆಥರೈಸೇಷನ್ ಆ ಸೆಕ್ಷನ್ ಇದೆ. ಈ ಸೆಕ್ಷನ್ನಲ್ಲಿ 50 ಲಕ್ಷವರೆಗೆ ಪೆನಲ್ಟಿ ಇದೆ. ಸೊ ಈ ಸೀರಿಯಸ್ ಸೆಕ್ಷನ್ ಮತ್ತು ಆರ್ಗನೈಸ್ ಕ್ರೈಮ್ BNSನಲ್ಲಿ ಆರ್ಗನೈಸ್ ಕ್ರೈಮ್ ಒಂದು ಸೆಕ್ಷನ್ ಇದೆ. ಆ ಎಲ್ಲ ಸೆಕ್ಷನ್ ಈ ಕೇಸ್ನಲ್ಲಿ ನಾವು ಹಾಕ್ತಾ ಇದ್ದೀವಿ. ಬರುವ ದಿನಗಳಲ್ಲಿ ಇಟ್ಸ್ ಅ ಬಿಗ್ ವರ್ಕ್ ಫಾರ್ ಅಸ್. ಬಟ್ ಸಮಾಧಾನ ಏನಿದೆ ಅಂದರೆ ಈ ರೇಡಿಂದ ವಿಲ್ ಕಂಡಕ್ಟ್ ಡ್ರೈವ್ 200 ಇಲ್ಲಿ ಫ್ರಾಡ್ ಲೇಬೋರಿಯಸ್ ಅದನ್ನು ನಿಲ್ಲಿಸಿದ್ದೀವಿ. ಸಾಕಷ್ಟು ಇಂಡಸ್ಟ್ರಿಯಲ್ ಎಷ್ಟು ಡೇಂಜರಸ್ ಇದೆ ಅಂದರೆ ಎಲ್ಲ ರಾಜ್ಯದಿಂದ ಎಲ್ಲರೂ ಯಾರು ಜನ ಇದ್ರು ದಿನಕ್ಕೆ ವಿಲ್ ಡೆಫಿನೆಟ್ಲಿ ಕಾಲ್ ಬರುವ ದಿನಗಳಲ್ಲಿ ಬೇರೆ ಏನಾದರೂ ಕಾಲ್ಸ್ ಇದೆ ನವದಿನಿ ಕಾಲ್ಸ್ ಇಲ್ಲ ಇಟ್ ಇಸ್ ಜಸ್ಟ್ ಬೆಳಗ್ಗೆ 6 ಗಂಟೆಯಿಂದ ಈಗ ವಾಟ್ 8 ಅವರ್ಸ್ ಈಗ ಆರ್ಡರ್ ಬರುವ ದಿನಗಳಲ್ಲಿ ನಾವು ಅವ್ರ ನೇತೃತ್ವದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ CP ರಘು ಮಾನ್ಯ DG ಅವರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ. CID ವತಿಯಿಂದ ನಮಗೆ ಉಸ್ಮಾನ್ ಔಟಿ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಕೊಡಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಂಟರ್ಪೋಲ್ಗೆ ಕಾಂಟ್ಯಾಕ್ಟ್ ಅವರಿಗೆ ಒಂದು CID ನೋಡಲ್ ಏಜೆನ್ಸಿ ಇದೆ. ಅವರ ಮುಖಾಂತರ ನಾವು CBI ಮತ್ತು ಇಂಟರ್ಪೋಲ್ಗೆ ಕೂಡ ವಿಕ್ಟಿಮ್ಸ್ ಯಾರಿದ್ದಾರೆ ಅವರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. BNSSನಲ್ಲಿ ಈಗ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಕೂಡ ನಾವು ಸ್ಟೇಟ್ಮೆಂಟ್ ತಗೋಬೋದು. ಈ ಕಾಲ್ ಸೆಂಟರಿಂದ ಯಾಕೆ ಮೋಸ ಆಗಿದೆ ಆ ವಿಕ್ಟಿಮ್ಗೆ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ವಿಲ್ ಮೇಕ್ ಇಟ್ ಆಸ್ ಅ ಪಾರ್ಟ್ ಆಫ್ ದ ಚಾರ್ಜ್. ಇಲ್ಲ ವಿಲ್ ಹ್ಯಾವ್ ಟು ಚೆಕ್ ಸೋ ಫಾರ್ ತೋ ಇಲ್ಲ. ಇದು ಇವರ ಸಂಬಳದಲ್ಲಿ ಇದು ಅಕೊಮೊಡೇಷನ್ ಮಾಡಿಕೊಡ್ತೀವಿ ಮತ್ತು ಊಟ ಕೂಡ ಫ್ರೀ ಕೊಡ್ತೀವಿ. ಅಲ್ಲಿ ಸುತ್ತಮುತ್ತಲು ಏರಿಯಾನಲ್ಲಿ ಇದ್ದಾರೆ ಅದು ಕೂಡ ನಾವು ಇದರಲ್ಲಿ ಪ್ರಾಪರ್ ಅಮೆರಿಕನ್ ರಿಸಿಡೆನ್ಸ್. ಅಲ್ಲಿ ಕಾಲ್ ರೆಕಾರ್ಡ್ ಕೂಡ ಇದೆ. ಅಲ್ಲಿ ಲ್ಯಾಪ್ಟಾಪ್ಸ್ನಲ್ಲಿ ಅವರ ಪ್ರಾಪರ್ ಕಾಲ್ ರೆಕಾರ್ಡ್ ಕೂಡ ಇದೆ. ವಿ ಕ್ಯಾನ್ ಮೇಕ್ ಇಟ್ ಔಟ್ ಆ್ಯಕ್ಸೆಂಟಿಂದ ಅವರು ನಮ್ಮವರು ಇಲ್ಲ, ಅವರು ಅಮೆರಿಕನ್ ಸೆಂಟರ್ಸ್. ಮಾರ್ಚ್ ನಮಗೆ ಏನು ರೆಕಾರ್ಡ್ ಸಿಕ್ಕಿದೆ ಇವರಿಗೆ ಸಂಬಳ ಮಾರ್ಚ್ ತಿಂಗಳಿಂದ ಆಗಿದೆ. ಸೊ ಅವ್ರ ಪ್ರಿಲಿಮಿನರಿ ಕೇಸಸ್ ದೇ ಆರ್ ವರ್ಕಿಂಗ್ ದೇರ್ ಫ್ರಮ್ ಮಾರ್ಚ್. ಅದೇ ಹೇಳ್ತಾ ಇದ್ದೀನಿ, ಇದು ಇಂಟರ್ನ್ಯಾಷನಲ್ ಇದೆ. ಕೆಲವು ಸಲ ಈ ಡೇಟಾ ಲೀಕ್ ಆಗುತ್ತೆ. ಡಾರ್ಕ್ ನೆಟ್ನಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಮದು ಬ್ಯಾಂಕಿಂಗ್ ಡೇಟಾ, ಅಥವಾ ಅಲ್ಲಿ ಇರುವುದು ಕ್ರಿಮಿನಲ್ಸ್ ಇಲ್ಲಿದು ಗ್ಯಾಂಗ್ಗೆ ಕೂಡ ಆಪ್ರೇಟ್ ಮಾಡ್ತಾರೆ. ಎರಡು ಮೋಡಸ್ ಇದೆ. ಅಲ್ಲಿದು ಈ ಕ್ರಿಮಿನಲ್ಸ್ ಮತ್ತು ಹವಾಲ ಕೂಡ ಆಗುತ್ತೆ. ಈ ಪೇಮೆಂಟ್ ಅಲ್ಲಿ ಹೋಗುತ್ತೆ, ಅವರು ಹವಾಲ ಮುಖಾಂತರ ದುಡ್ಡು ಇಲ್ಲಿ ಕಳಿಸ್ತಾರೆ. ಸೊ ಇಟ್ಸ್ ಅ ಬಿಗ್ ಕೇಸ್. ನಾವು CID